ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಕೇಂದ್ರ ಸರ್ಕಾರ ಅನುದಾನದಲ್ಲಿ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರುತ್ತಿರುವುದನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ನ ಯುವ ಘಟಕದ ಅಧ್ಯಕ್ಷ ಗುರುಪ್ರಸಾದ್, ತಾಲೂಕು ಕಾಂಗ್ರೆಸ್ನ ಯುವ ಘಟಕದ ಅಧ್ಯಕ್ಷ ವಿನಯ್, ಪುರಸಭಾ ಸದಸ್ಯ ಪುರುಷೋತ್ತಮ್, ರಘು, ನವೀನ್, ಪ್ರವೀಣ್ ಹಾಗೂ ಇನ್ನೂ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರುಗಳು ಮಾಗಡಿ ಪಟ್ಟಣದ ಕಲ್ಯಾಗೇಟ್ ವೃತ್ತದಿಂದ ಡೂಬ್ಲೆಟ್ ವೃತ್ತದವರೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ನಮ್ಮ ತೆರಿಗೆ ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ಪಂಜಿನ ಮೆರವಣಿಗೆಯನ್ನು ನಡೆಸಿದರು. कांग्रेस पार्टी की जय, बोलो भारत माता की जय, बोलो भारत माता की जय, कांग्रेस पार्टी की जय, कांग्रेस पार्टी की जय, बोलो कांग्रेस पार्टी की जय, बोलो कांग्रेस पार्टी की जय, बोलो भारत माता की जय, बोलो भारत माता की जय, कांग्रेस पार्टी की जय, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಮೋದಿಗೆ, ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರುವ ಮೋದಿಗೆ ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ತೆರಿಗೆ ಹಲೋ ಭಾರತ್ ಮಾತಾ ಕಿ ಜೈ, ಹಲೋ ಭಾರತ್ ಮಾತಾ ಕಿ ಜೈ, ಮೋದಿಗೆ ವೋಟ್ ಮಾಡಿ ಮೋದಿಗೆ. ವಿಧಾನಸಭಾ ಕ್ಷೇತ್ರದಲ್ಲಿ ಪಂಜಿನ ಮೆರವಣಿಗೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಒಂದು ಕೆಲಸನ ಮಾಡ್ತಿದ್ದೀವಿ. ಉದ್ದೇಶ ನಮ್ಮ ತೆರಿಗೆ ನಮ್ಮ ಹಕ್ಕು ಎಂಬ ಒಂದು ಶೀರ್ಷಿಕೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಾವು ಕೂಗ್ತಾ ಇದ್ದೀವಿ. ಕಾರಣ ನಿಮಗೆಲ್ಲ ಈಗಾಗಲೇ ತಿಳಿದಿದೆ. ನಮ್ಮ ಭಾರತದ ಕೇಂದ್ರ ಸರ್ಕಾರ ಇವತ್ತು ಬಿಜೆಪಿ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಕೊಡಬೇಕಾದಂಥ ತೆರಿಗೆ ಹಣದಲ್ಲಿ ಮಲತಾಯಿ ಧೋರಣೆ ಮಾಡ್ತಿದೆ. ಇದನ್ನೆಲ್ಲ ನಾವು ವಿರೋಧಿಸಿ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಸದರು, ನಮ್ಮ ಮಾಗಡಿ ಶಾಸಕರು ಕೂಡ ಇವತ್ತು ಎಲ್ಲದಲ್ಲಿ ಒಂದು ಕರೆ ಕೊಟ್ಟಿದ್ದಾರೆ. ಆ ಕರೆಯಂತೆ ಇವತ್ತು ನಾವು ಮಾಗಡಿಯಲ್ಲೂ ಕೂಡ ಒಂದು ಪಂಜಿನ ಮೆರವಣಿಗೆ ಮಾಡೋ ಒಂದು ಮೂಲಕ ವಿಶೇಷವಾಗಿ ಒಂದು ಗಮನ ಸೆಳೆಯುವಂಥ ಕೆಲಸ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಕೂಡಲೇ ನಮ್ಮ ತೆರಿಗೆ ಹಣ ಏನಿದೆ ಅದನ್ನು ನಮಗೆ ವಾಪಸ್ ಕೊಡಬೇಕು. ನಮ್ಮ ಕರ್ನಾಟಕದಿಂದ ಸುಮಾರು 6.7 ಲಕ್ಷ ಕೋಟಿ ತೆರಿಗೆ ಹಣವನ್ನು ನಾವು ಪರೋಕ್ಷವಾಗಿ ಹಾಗೂ CGST ಮೂಲಕ ನಾವು ಕಟ್ತಾ ಇದ್ದೀವಿ. ನಮಗೆ ಅವ್ರು ಕೊಟ್ಟಿರೋದು ಇವತ್ತು 37,000 ಕೋಟಿ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. 13.8% ಅಷ್ಟೇ ನಮಗೆ ಕೊಟ್ಟಿರೋದು. ನಾವೇನು ಕೊಟ್ಟಿದ್ದೀವಿ ಅದನ್ನು ನಮಗೆ ವಾಪಸ್ ಕೊಡಬೇಕು. ನಮ್ಮ ತೆರಿಗೆ ಹಣನ ನಮಗೆ ವಾಪಸ್ ಕೊಡಬೇಕು. ಇದನ್ನು ನಮ್ಮ ಸಂಸದ DK ಸುರೇಶ್ ಅವರು ಪ್ರಶ್ನೆ ಮಾಡಿದ್ರು ಡೆಲ್ಲಿಲಿ. ಯಾವತ್ತು ಬಜೆಟ್ ಅನೌನ್ಸ್ ಆಗೋ ದಿನ ಪ್ರಶ್ನೆ ಮಾಡಿದ್ರು. ಪ್ರಶ್ನೆ ಮಾಡಿದ್ದಕ್ಕೆ ಅವ್ರಿಗೆ ದೇಶದ್ರೋಹಿ ಪಟ್ಟ ಕಟ್ಟಕ್ಕೆ ಬಿಜೆಪಿ ಕಾರ್ಯಕರ್ತರು ಏನೇನೋ ಹರಸಾಹಸ ಪಟ್ಟರು. ಇದಕ್ಕೆಲ್ಲ ನಾವು ಬಗ್ಗೋರಲ್ಲ. ನಮ್ಮ ಸಂಸದರು ಬಲಿಷ್ಠವಾಗವ್ರೆ, ನಮ್ಮ DK ಸುರೇಶ್ ಸಾಹೇಬರು. ಇದನ್ನ ವಿರೋಧ ಇವತ್ತಲ್ಲ ಮುಂದಿನ ದಿನಗಳಲ್ಲೂ ವ್ಯಕ್ತಪಡಿಸ್ತಾರೆ. ನಮ್ಮೆಲ್ಲರ ಧ್ವನಿ ಅವ್ರಿಗೆ ಜೊತೆ ಇರುತ್ತೆ. ನಾನು ನಿಮ್ಮೆಲ್ಲರ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ಪ್ರತಿಯೊಬ್ಬ ಕನ್ನಡಿಗ ಪರ ಸಂಘಟನೆಗಳು ನಮ್ಮ DK ಸುರೇಶ್ ಅವರ ಪರ ನಿಲ್ತೀವಿ. ಅವ್ರಿಗೆ ನಿಲ್ಬೇಕು ಅನ್ನೋ ಮನವಿ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕಾಂಗ್ರೆಸ್. ನನ್ನ ಹೆಸರು ಗುರುಪ್ರಸಾದ್, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ. ನಾವು ಮಾಗಡಿ ಟೌನ್ ನಲ್ಲಿ ಪಂಜಿನ ಮೆರವಣಿಗೆ ಮಾಡ್ತಾ ಇದೀವಿ. ಇದು ಕೇಂದ್ರ ಸರ್ಕಾರದ ವಿರುದ್ಧ. ನಾನು ಎರಡೇ ಮಾತು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಏನು ನಮ್ಮ ಕರ್ನಾಟಕದಿಂದ 100 ರೂಪಾಯಿ ಕೇಂದ್ರಕ್ಕೆ ಹೋದ್ರೆ ನಮ್ಗದು ರಿಟರ್ನ್ ಬರ್ತಿರೋದು ಕೇವಲ 13 ರೂಪಾಯಿ ಅಷ್ಟೇ. ಅದೇ ಈ ಉತ್ತರ ಪ್ರದೇಶ ಆಗಲಿ, ಮಧ್ಯಪ್ರದೇಶ ಆಗಲಿ, ಬಿಹಾರಕ್ಕೆ 100 ರೂಪಾಯಿಗೆ 900 ರೂಪಾಯಿ ಹೋಗ್ತಿದೆ. ಇಷ್ಟೇನಾ ಡಿಫ್ರೆನ್ಸ್ ಆಗಿರೋದು? ದಕ್ಷಿಣ ಭಾರತಕ್ಕೆ ಎಷ್ಟು ಮೋಸ ಮಾಡ್ತಿದ್ದಾರೆ ಅಂದರೆ ಕೇಂದ್ರ ಸರ್ಕಾರದವರು ನಮಗೆ 100 ರೂಪಾಯಿ ಬರೀ 13 ರೂಪಾಯಿ ಮಾತ್ರ ಬರುತ್ತೆ, ಅವ್ರಿಗೆ ಮಾತ್ರ 900 ರೂಪಾಯಿ ಕೊಡ್ತಿದ್ದಾರೆ. ಇದೊಂದು ಮಲತಾಯಿ ಧೋರಣೆ ವಿರುದ್ಧನೇ ಇವತ್ತು ನಾವು ಪಂಜಿನ ಮೆರವಣಿಗೆ ಮಾಡ್ತಾ ಇದ್ವಿ. ಇದೇ ವಿಷಯ
ವಿಷಯಕ್ಕೋಸ್ಕರ ನಮ್ಮ DK ಸುರೇಶ್ ಅವರು ಒಂದು ಮಾತು ಹೇಳಿದರು, ಏನು ದಕ್ಷಿಣ ಭಾರತನೇ ಸಪ್ರೇಟ್ ಮಾಡಿಬಿಡಿ ಅಂತ. ಅದನ್ನ ಬೇರೆ ರೀತಿ ಈ BJP ಸರ್ಕಾರದವರು ಬೇರೆ ರೀತಿ ತಗೊಂಡೋದ್ರು. ಇಷ್ಟೇ. ಇವತ್ತು ನಮ್ಮ ಡೆಲ್ಲಿಲಿ ನಡೀತಾ ಇರೋ ಚಳುವಳಿ ಬರೀ ಕಾಂಗ್ರೆಸ್ ಪಕ್ಷದಲ್ಲ, ಕರ್ನಾಟಕ ಕನ್ನಡದವ್ರಿಗೋಸ್ಕರ ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಚಳುವಳಿ ನಡೀತಾ ಇದೆ. ಅದಕ್ಕೋಸ್ಕರ ನಾವು ಇವತ್ತು ಮಾಗಡಿ ಟೌನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪಂಜಿನ ಮೆರವಣಿಗೆನ ಮಾಡ್ತಾ ಇದ್ದೇವೆ. ಇವತ್ತು ಕರ್ನಾಟಕ ಮಾಡ್ತಿದ್ದಾರೆ, ನಾಳೆ ಕೇರಳದವ್ರು ಮಾಡ್ತಾರೆ, ನಾಡ್ದು ತಮಿಳುನಾಡು ಮತ್ತೆ ಕಲ್ಕತ್ತಾ ಮಮತಾ ಬ್ಯಾನರ್ಜಿ ಅವರು ಕೂಡ ಚಳುವಳಿ ಮಾಡ್ತಿದ್ದಾರೆ, ಬೆಂಬಲ ಸೂಚಿಸೋರು ಇದಕ್ಕೆ. ನನ್ನ ಹೆಸರು ವಿನಯ್, ಮಾಗಡಿ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ. ನಾವು ಕಟ್ಟತಕ್ಕಂಥ ಪ್ರತಿ 100 ರೂಪಾಯಿ ಟ್ಯಾಕ್ಸ್ UPಗೆ 333 ರೂಪಾಯಿ 20 ಪೈಸೆ, ಉತ್ತರ ಪ್ರದೇಶಿಗೆ 333 ರೂಪಾಯಿ 20 ಪೈಸೆ ಹೋಗುತ್ತೆ. ಅದೇ ಮಧ್ಯಪ್ರದೇಶಗೆ 279 ರೂಪಾಯಿ ಹೋಗ್ತದೆ. ಜಾರ್ಖಂಡ್ಗೆ 179 ರೂಪಾಯಿ 20 ಪೈಸೆ ಹೋಗ್ತದೆ. ಮತ್ತು ಛತ್ತೀಸ್ಗಢಗೆ 154 ರೂಪಾಯಿ ಹೋಗ್ತದೆ. ಮತ್ತು ಕರ್ನಾಟಕಕ್ಕೆ 13 ರೂಪಾಯಿ 90 ಪೈಸೆ ಮಾತ್ರ ರಿಟರ್ನ್ ಕೊಡ್ತಾ ಇದ್ದಾರೆ. ಇದಕ್ಕೆ ನಾವು ದೇಶ ವಿಭಜನೆ ಆಗಬೇಕು, ಬೇರೆ ದೇಶ ಮಾಡ್ಕೊಳ್ದೆ ಇನ್ನೇನು ಮಾಡಬೇಕು? ಅದನ್ನು ಮಾಡಿದ್ರೆ ಮೋದಿಯವರಿಗೆ ತಪ್ಪು ಅಂತ ಆಗ್ತದೆ ಅಲ್ವಾ? ಈಗ ನಾವು 100 ರೂಪಾಯಿ ಕೊಟ್ಬಿಟ್ಟು 13 ರೂಪಾಯಿ ವಾಪಸ್ ತಗೊಳ್ಳೋದಕ್ಕೆ ನಾವು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಏನಕ್ಕೆ ಬರಬೇಕು? ನಮ್ಮ ಸಂಸದರು ಹೇಳಿರ್ತಕ್ಕಂಥದ್ದು ತಪ್ಪೇನಿದೆ? ಮೋದಿಯವರಿಗೆ ಅಡ್ವರ್ಟೈಸ್ ಮಾಡೋದಕ್ಕೆ 8,491 ಕೋಟಿ ರೂಪಾಯಿ ಅಡ್ವರ್ಟೈಸ್ಮೆಂಟ್ಗೆ ಇದು ಮಾಡ್ತಾರೆ. ನಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದೆ, ನಿಮ್ಗೆ ಕೊಡ್ತೀವಿ. ಪ್ರತಿ ದಿವಸಕ್ಕೆ ಒಂದು ದಿವಸಕ್ಕೆ ಪ್ರತಿ ಎವ್ರಿಡೇ 3 ಕೋಟಿ ರೂಪಾಯಿ ಹತ್ತತ್ರ ಖರ್ಚಾಗ್ತದೆ ಅವರಿಗೆ. ಅವರಿಗೆ ಏನಪ್ಪ ಅಂತಂದರೆ ಮೋದಿನ ಜಸ್ಟ್ ಮೇಕಿಂಗ್ ಇಮ್ ಟು ಬಿ ಎ ಪಾಪ್ಯುಲರ್. ಅವ್ರನ್ನ ಒಂದು ಫಿಗರ್ ಮಾಡಬೇಕು ಅನ್ನೋದನ್ನು ಬಿಟ್ಟರೆ ಬೇರೆ ಇನ್ನೇನು ಅಜೆಂಡಾ ಇಲ್ಲ. ಡೆವಲಪ್ಮೆಂಟ್ ಅನ್ನೋಂಥ ಅಜೆಂಡಾನೇ ಇಲ್ಲ ಅವರಿಗೆ. ಇದನ್ನು ಮಾಡಿದರು, ಯಾವುದಾದ್ರು ಮೇಕ್ ಇನ್ ಇಂಡಿಯಾ ಅಂತ ಮಾಡಿದರು. ಈಗ ಏನಾದರೂ ಸೌಂಡ್ ಇದೆಯಾ ಮೇಕ್ ಇನ್ ಇಂಡಿಯಾ? ಡಿಮಾನಿಟೈಸೇಷನ್ ಮಾಡಿದ್ರು, ಯಾರಿಗಾದ್ರೂ ಅನುಕೂಲ ಆಗಿದೆಯಾ? ಯಾರಿಗಾದ್ರೂ? ಮೋದಿ ಅಡ್ವರ್ಟೈಸ್ ಬಿಟ್ಟರೆ ಇದುವರೆಗೂ ಒಂದು ದಿನ ಮೀಡಿಯಾ ಅಡ್ರೆಸ್ ಮಾಡಿದಾರ ಮೋದಿ? ಹಿಂಗೆ ನಿಂತು ಮಾತಾಡಿದಾರ ಮೀಡಿಯಾಗೆ ಯಾವತ್ತಾದ್ರೂ? ಪ್ರತಿದಿನ ಅವ್ರಿಗೇನಪ್ಪ, ಪ್ರತಿದಿನ ಬೆಳಗ್ಗೆ ಆಯಿತು ಸಾಯಂಕಾಲ ಆಯಿತು ಮೀಡಿಯಾ ಹೆಡ್ಲೈನಲ್ಲಿ ಇರಬೇಕು. ಅದನ್ನು ಬಿಟ್ಟು ಮೀಡಿಯಾ ಪರ್ಸನ್ನ ಡೈರೆಕ್ಟಾಗಿ ಈ ಥರ ಮೀಟ್ ಮಾಡ್ತಕ್ಕಂಥದ್ದು ಅಥವಾ ಅಡ್ರೆಸ್ ಮಾಡ್ತಕ್ಕಂಥ ಯಾವ ಯೋಚನೆಯೂ ಇಲ್ಲ, ಯಾವ ಇದೂ ಇಲ್ಲ. ಕಾರಣ ಏನಪ್ಪ ಅಂತಂದರೆ ಅವರಿಗೆ ಉತ್ತರ ಕೊಡೋದಕ್ಕೆ ಉತ್ತರಗಳಿಲ್ಲ ಅವರಲ್ಲಿ. ಅವ್ರು ಮಾಡಿದ್ದೇ ಆಟ. ಫಿಸ್ಕಲ್ ಪಾಲಿಸಿಗಳನ್ನು ಯಾವುದನ್ನು ಅವ್ರು ಫಾಲೋ ಮಾಡ್ತಾ ಇಲ್ಲ. ಹಣಕಾಸು ಆಯೋಗ ಫೈನಾನ್ಸ್ ಕಮಿಷನ್ಗಳು ಶಿಫಾರಸ್ ಮಾಡ್ತಕ್ಕಂಥ ಯಾವ ಶಿಫಾರಸುಗಳನ್ನು ಅವರೆಲ್ಲರೂ ಗಾಳಿಗೆ ತೂರ್ತಾವೆ. ಯಾವುದನ್ನು ಅವ್ರು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಇಂಪೋಸ್ ಮಾಡ್ತಾ ಇಲ್ಲ. ಮತ್ತೆ ಇವತ್ತು ನೆನ್ನೆ ತಗೊಂಡಿದ್ದಾರೆ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತಾರೆ. ಒಬ್ಬ ಪ್ರಧಾನಿ ಹೇಳುವಂಥ ಮಾತಾದರು. ಪ್ರಧಾನಿ ಹೇಳ್ಬೋದಾ ಸರ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅನ್ನತಕ್ಕಂಥದ್ದು? ಅವ್ರಿಗೇನು ಬರೀ ಅಡ್ವರ್ಟೈಸ್ಮೆಂಟ್ ಹುಚ್ಚು, ಅದನ್ನು ಬಿಟ್ಟರೆ ಅಭಿವೃದ್ಧಿ ಬೇಕಾಗಿಲ್ಲ ಅವರಿಗೆ. ಈಗ ಕರ್ನಾಟಕ ಏನಾಗಿದೆ? 13 ರೂಪಾಯಿ 90 ಪೈಸೆ ತಗೊಳ್ತಕ್ಕಂಥದ್ದಕ್ಕೆ ನಾವು ಏನಕ್ಕೆ ನಮ್ಮ ಪಾಲಿನ ತೆರಿಗೆ ಹಣ ಕೊಡಬೇಕು? ಡೆಲ್ಲಿಲಿ ನಮ್ಮ ಸರ್ಕಾರ ಪೂರ್ತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾರಣ ಅವರು ಹೇಳ್ತಾ ಇರೋದಿಷ್ಟೇ, ನಮ್ಮದು ಏನು ನಾವು 6 ಲಕ್ಷ ಚಿಲ್ಲರೆ ಏನು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅದನ್ನು ನಮ್ಮ ಕೊಡಿ, ಪೂರ್ಣ ಪ್ರಮಾಣದಲ್ಲಿ ಕೊಡಿ. ಈಗೇನು ದಕ್ಷಿಣ ಭಾರತಕ್ಕೆ ಕೊಟ್ಟವ್ರಲ್ಲ ಅವರು 2 ಲಕ್ಷ ಕೋಟಿ ಚಿಲ್ಲರೆ, ಅದೆಲ್ಲ ಪೂರ್ತಿ ಒಂದು UPಗೆ ಒಂದು ಕೊಟ್ಕೊಂಡವ್ರೆ. UP ಕೊಟ್ಟಿರೋದ್ರಲ್ಲಿ ನಮಗೆಲ್ಲ ಸರಿ ಸಮಾನನೇ ಇಲ್ಲ. ದಯವಿಟ್ಟು ನಮ್ಮ ಟ್ಯಾಕ್ಸ್ ನಮ್ಗೆ ಕೊಡಿ. ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ತೆರಿಗೆ ಡೌನ್ ಡೌನ್ ಬಿಜೆಪಿ. ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, DK ಶಿವಕುಮಾರ್ ಕಿ, ಸಿದ್ದರಾಮಯ್ಯ ಕಿ, DK ಸುರೇಶ್ ಕಿ, ಯಾಕೆ ಬೇಕು? ಯಾಕೆ ಬೇಕು? ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಪಕ್ಷಕ್ಕೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.